ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಜರ್ದೋಸಿ ಔಟ್ಲೈನ್ ವರ್ಕ್. ಇದರಲ್ಲಿ ಆಲ್ರೆಡಿ ನಾವು ವರ್ಕ್ ಮಾಡಿದ್ದೀವಿ. ಸೆಂಟರಲ್ಲಿ ಒಂದು ಬ್ಲೂ ಕಲರ್ ಸ್ಟೋನ್ ಸ್ಟಿಕ್ ಮಾಡಿಬಿಟ್ಟು ಬೀಚ್ ಔಟ್ಲೈನ್ ಮಾಡಿದ್ದೀವಿ. ಅದಕ್ಕೆ ಮೇಲೆ ರಿಂಗ್ ಒಂದು ಕೊಟ್ಟಿದ್ದೀವಿ. ದೆನ್ ಶುಗರ್ ಬೀಚ್ ಔಟ್ಲೈನ್ ಒಂದು ಮಾಡಿದ್ದೀವಿ. ಅದಕ್ಕೆ ಮೇಲೆ ಫಿನಿಶಿಂಗಲ್ಲಿ ಒಂದು ಜರ್ದೋಸಿ ಔಟ್ಲೈನ್ ಕೊಡ್ತಾ ಇದ್ದೀವಿ. ಈ ಜರ್ದೋಸಿ ಔಟ್ಲೈನ್ ಮಾಡೋಕ್ಕೆ ಫಸ್ಟ್ ನೀವು ಜರ್ದೋಸಿನ ಕಟ್ ಮಾಡ್ಕೋಬೇಕು. ಲಾಸ್ಟ್ ಎಂಡಲ್ಲಿ ನೀವು ಯಾವ ನೀಡಲ್ಲಿ ಯೂಸ್ ಮಾಡ್ತೀರೋ ಆ ಸೈಜಿಗೆ ಜರ್ದೋಸಿನ ಕಟ್ ಮಾಡ್ಕೋಬೇಕು. ಜರ್ದೋಸಿನ ಕಟ್ ಮಾಡಿಕೊಂಡು ನೋಡಿ, ಈ ಥರ ನೀಡಲಲ್ಲಿ ಪ್ಲೇಸ್ ಮಾಡಿಕೊಂಡು ಆಮೇಲೆ ನಿಮಗೆ ಯಾವ ಪ್ಲೇಸಲ್ಲಿ ಬೇಕೋ ಅಲ್ಲಿ ಚೈನ್ ಸ್ಟಿಚ್, ಇವಾಗ ನಾವು ರನ್ನಿಂಗ್ ಚೈನ್ ಸ್ಟಿಚ್ ಹೆಂಗೆ ಮಾಡ್ತೀವೋ ಅದೇ ಥರ ಜರ್ದೋಸಿ ಒಳಗಡೆಯಿಂದ ರನ್ನಿಂಗ್ ಚೈನ್ ಸ್ಟಿಚ್ ಥರ ನಾವು ಔಟ್ಲೈನ್ ಮಾಡಬೇಕು. ಬಿಗಿನರ್ಸ್ಗೆ ಇದು ತುಂಬ ಕಷ್ಟ, ಯಾಕಂದರೆ ನಮ್ಮ ಕ್ಲಾಸಲ್ಲಿ ಬರೋರೇ ಸ್ವಲ್ಪ ಕಲಿಯೋದು. ಕೆಲವೊಬ್ರಿಗೆ ತುಂಬ ಕಷ್ಟ ಆಗುತ್ತೆ, ಕೆಲವೊಬ್ರಿಗೆ ತುಂಬ ಈಸಿಯಾಗಿ ಮಾಡ್ತಾರೆ. ಮೀನ್ಸ್ ಏನಾದರೆ ಸ್ವಲ್ಪ ಕಲಿಯುವಾಗ ಸ್ವಲ್ಪ ನಿಧಾನಕ್ಕೆ ಕಲಿದ್ರೆ ನೀಟಾಗಿ ಬರುತ್ತೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾವು ಇನ್ಸ್ಟಾಗ್ರಾಮ್ಗೆ ನೀವು ಮೆಸೇಜ್ ಮಾಡ್ಬೋದು, ನಾವು ಡೀಟೇಲ್ ಕಳಿಸ್ತೀವಿ. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ ಬೇಕಾದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ವೀಡಿಯೋಸಿನ ನಿಮಗೆ ಜಾಸ್ತಿ ನೋಡ್ಬೋದು. ಇಲ್ಲಿ ನೋಡಿ, ಜರ್ದೋಸಿ ಔಟ್ಲೈನ್ನ ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಮೀನ್ಸ್ ಏನಾದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ಫಾಸ್ಟ್ ಬರಲ್ಲ. ಒನ್ಸ್ ನೀವು ಮಾಡ್ತಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಮಾಡ್ಬೋದು. ಥ್ಯಾಂಕ್ ಯು.